ವಾವ್, ಇಲ್ಲಿ ಚೆನ್ನಾಗಿದೆ ಇದೆಲ್ಲ. ನೀವೆಲ್ರೂ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ಅವತ್ತು ಮೈಕ್ ನನ್ಗೆ ಕೈ ಕೊಟ್ಬಿಟ್ಟಿತ್ತು, ಸಿಕ್ಕಾಬಟ್ಟೆ ಬೇಜಾರಾಯ್ತು ಅವತ್ತು. ಅದಕ್ಕೆ ಇವತ್ತು ಮೈಕ್ ಟೆಸ್ಟಿಂಗ್ 1 2 3 ಅಂತ ಮೈಕ್ ಟೆಸ್ಟಿಂಗ್ ಮಾಡ್ತಾ ಇದೀವಿ. ನೋಡೋಣ ಹೇಗ್ ಬರ್ತಿದೆ ಅಂತ. ಆಮೇಲೆ ಬಂದಿ 1 o'clock ಆದ್ರೂ ಬಿಡ್ಲಿಲ್ಲ ನಾನು. ಅದನ್ನ ಹೇಗ್ ಆಪರೇಟ್ ಮಾಡೋದು ಏನು ಅಂತ ತಿಳ್ಕೊಳ್ದಲೆ ಮಲಗ್ಲಿಲ್ಲ. ಸೊ ಅದನ್ನ ಮಾಡಿದೀನಿ, ನೋಡೋಣ ಹೇಗ್ ಬರ್ತಿದೆ ಅಂತ. ನಮಸ್ಕಾರ, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಅಪೂರ್ವ ಮೂರ್ತಿ ಶಮೇತ್ ಪೋಷಿತ್. ಈ ಯೂಟ್ಯೂಬ್ ಚಾನಲ್ ಕಳ್ಳೆಕಾಯಿ ಪರ್ಸೆ ಒಯ್ತಾ ಇದೀವಿ. ಅಪ್ಪ ಬಂದಷ್ಟಲ್ಲೇ ಕ್ಲೋಸ್ ಆಗುತ್ತೆ. ಆಮೇಲೆ ಅಪ್ಪ ಬಂದಾಕ್ಷರ ಕ್ಲೋಸ್ ಆದ್ಮೇಲೆ ನಾವ್ ಬಟ್ಟೆನೆ ಬಿಚ್ಚಬೇಕು. ಇವಾಗ ಕಳ್ಳೆಕಾಯಿ ಪರಿಸೆಗೆ ಹೋಗ್ತಾ ಇದೀವಿ. ಆಯ್ತು, ಅಪೂರ್ವ ಮೂರ್ತಿ ಶಮಿತ್ ಪೋಷಿತ್ ಯೂಟ್ಯೂಬ್ ಚಾನಲ್. ಓಕೆ, ಡನ್. ಹೋಗ್ತಾ ಇದೀವಿ. ಇವಾಗ ಹೋಗ್ಬೇಕು. ಸ್ವಲ್ಪ ಮೂರ್ತಿಯವ್ರು ಬರೋದ್ ಲೇಟ್ ಆಯ್ತು, ಸೊ ಅದಕ್ಕೆ ಅವರು ಬರ್ಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದೀವಿ. 8:30 ಹೋಗೋಣ ಅಂತ ಹೇಳೋರೆ. 12 o'clock ವರೆಗೂ ಇರುತ್ತೆ. ಇವತ್ತು ಲಾಸ್ಟ್ ಡೇ ಇರ್ಬೇಕು, ಮೇ ಬಿ ಅಲ್ವೇನೆ. ಸಂಡೇವರೆಗೂ ಇದೆ. ಹೌದಾ, ಸಂಡೇವರೆಗೂ ಇದೆಯಂತೆ. ಬಟ್ ನಾವು ಇವತ್ತು 3 days ಆಗೋಯ್ತಲ್ಲ. ಪ್ರತಿ ವರ್ಷ 3 days ಅಷ್ಟೇ ಇರ್ತಿದ್ದು, ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ. ನೋಡೋಣ. ಲಾಸ್ಟ್ ಟೈಮ್ ಬ್ಯಾಗ್ ತಗೊಂಡ್ಬಂದೆ 100 rupees ಕೊಟ್ಟಿ. ವರ್ಷಕ್ಕೆ ಕರೆಕ್ಟ್ ಆಗಿ ಕಿತ್ತೋಗಿದೆ. ಕಳ್ಳೆಕಾಯಿ ಪರಿಸೆದು ಸ್ವಲ್ಪ ಮೆಮೊರೀಸ್ ಇದೆ ಗೈಸ್, ತೋರಿಸ್ತೀನಿ ಬನ್ನಿ. ಏನೇ ತಗೊಳ್ತಿದ್ದೆ ಹೋದಾಗೆಲ್ಲ ಅಂತ. ಬಟ್ ಈ ಸಲ ಏನು ತಗೊಳಲ್ಲ, ತಗೊಂಬಾರ್ದು ಅಂತಿದ್ದೀನಿ. ನೋಡೋಣ ಬನ್ನಿ, ಏನೇನ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಅಲ್ಲೇ ತಗೊಂಡಿದ್ದು ಕಳ್ಳೆಕಾಯಿ ಪರಿಸೆಲಿ, ಆಯ್ತಾ. ನನಗೆ ಯಾವಾಗ ಆಲ್ಮೋಸ್ಟ್ 8 years ಆಯ್ತು, ಆಯ್ತಾ. ನಮ್ಮ ಮೂರ್ತಿಯವ್ರ ತಾತ ತೀರ್ಕೊಂಡಿದ್ರು. ಎಲ್ಲಾನು ಕ್ಲೀನ್ ಮಾಡ್ಬಿಟ್ಟು ಕಮಲತೆ, ನಾನು, ನವೀನ, ನಾವ್ 3 ಜನ ಹೋಗಿದ್ವಿ. ಅವಾಗ ಏನ್ ತಗೊಬೇಕು ಅಂತ ಅಷ್ಟ ಗೊತ್ತಿಲ್ಲ. ಅವಾಗೆಲ್ಲ 100 rupees ಅಷ್ಟೇ. ಅವಾಗ ಟ್ರೆಂಡಿಂಗು. ಯಾವ ಸೀರಿಯಲ್ ನೋಡಿ ಇದೇ ತರ ಹಾಕಿದ್ರು. ನಾನು ಇದನ್ನ ತಗೊಂಡ 1 ದಿನಕ್ಕೂ ಹಾಕಿಲ್ಲ, 1 ಡೇಗೂ ಹಾಕಿಲ್ಲ. ಬಟ್ ಅದ್ರದ್ದು ನೆನಪು ಚೆನ್ನಾಗಿದೆ ಅಂತ ಹೇಳಿ ಸುಮಿಯತೆ ಇದಕ್ಕೆ ಕೊಟ್ಟಿದ್ರು ದುಡ್ಡು. 500 rupees, ಏನ್ ಬೇಕಾದ್ರೂ ತಗೊಳ್ಳಿ ಅಂತ. ಅವಾಗ ಹೋಗಿ ನೋಡಿ ಇದನ್ನ ತಗೊಂಡಿದ್ವಿ. ಅದಕ್ಕೆ ನಾನು ಅದ್ರದ್ದು ನೆನಪು ಇರ್ಲಿ ಅಂತ ನಾನು 1 ಡೇಗೂ ಹಾಕಿಲ್ಲ. ಅದಿರ್ಲಿ ಅನ್ಬಿಟ್ಟು ಇಟ್ಕೊಂಡಿದೀನಿ. ಅದೊಂದು ಪ್ರತಿ ವರ್ಷ ಇದೊಂದು ನೆನಪು ಆಗುತ್ತೆ. ಅವರು ಕಳ್ಳೆಕಾಯಿ ಪರಿಸೆಲಿ ನನಗೆ ಕೊಟ್ಟಿದ್ದು ಅಂತ ಅವರ ನೆನಪಿಗಿರ್ಲಿ ಅನ್ಬಿಟ್ಟು ಇಟ್ಕೊಂಡಿದೀನಿ. ಆಲ್ಮೋಸ್ಟ್ 8 years ಆಗಿದೆ ಅದಕ್ಕೆ ವಯಸ್ಸು. ವೇಟ್ ಇನ್ನೊಂದಿದೆ. ಇದೆಲ್ಲ 100 rupees ಅಷ್ಟೇ. ಅಲ್ಲಿ ಎಷ್ಟು ಕಮ್ಮಿ ಗೊತ್ತಾ. ಆಮೇಲೆ ಲಾಸ್ಟ್ ಡೇ ಹೋದ್ರಂತೂ ಇನ್ನ ಕಮ್ಮಿಗೆ ಕೊಟ್ಬಿಡ್ತಾರೆ ಏನಿದ್ರುನು. ಇದೆಲ್ಲ ಇದಾಗ್ಬಿಟ್ಟಿದೆ. ಅವಾಗೆಲ್ಲ ಟ್ರೆಂಡಿಂಗ್ ಇದೆಲ್ಲ, ಸೀರಿಯಲ್ ಅಲ್ಲೆಲ್ಲ ಇವೆಲ್ಲ ಟ್ರೆಂಡಿಂಗ್ ಇದು. ಸರ, 1 ನಿಮಿಷ. ಇದೊಂದು ತಗೊಂಡಿದ್ದೆ ಅದೇ ದುಡ್ಡಲ್ಲಿ. ಇದು ಕೂಡ 100 rupees. ಇದು ಇವತ್ತುವರೆಗೂ ಹಾಕೇ ಇಲ್ಲ. ಅವಾಗೆಲ್ಲ ಇದು ಟ್ರೆಂಡಿಂಗು ಸೀರಿಯಲ್. ಯಾವ್ದ್ ನೋಡೋ ಸೀರಿಯಲ್ ಎಲ್ಲ ಟ್ರೆಂಡಿಂಗು. ಅವಾಗ ಹೋಗಿ ತಗೊಂಡಿದ್ವಿ 100 rupees. ಹಾಕೇ ಇಲ್ಲ ಗೈಸ್. ಇದೆಲ್ಲ ಸಿಗುತ್ತೆ ಹಾಕೊಳ್ಳೋರ್ಗಂತೂ ಚೆನ್ನಾಗಿರುತ್ತೆ ಹಾಕೊಳ್ಳೋರ್ಗೆ. ಬಟ್ ಇದೆಲ್ಲ ಹಳೇ ನೆನಪುಗಳು ಅಂತ ಹಾಗೆ ಇಟ್ಟಿದೀನಿ. ನಮ್ಮ ಬಸವನ್ ಗುಡಿ ಮನೆ ನೆನಪು ಇದೆಲ್ಲ ಅಂತ ಹೇಳಿ ಅದನ್ನ ಅಲ್ಲೇ ಬಚ್ಚಿಟ್ಟು ಇಟ್ಕೊಂಡಿದೀನಿ. ಆಮೇಲೆ ಇದು 2 ಬ್ಯಾಂಗಲ್, ಇದು ಬ್ಯಾಂಗಲ್, ಇದೆಲ್ಲ 100 rupees. ಅವಾಗ ಸುಮ್ನೆ ಹೋಗೋದು ಅಲ್ಲಿ ಚಿಣಮಿಣ ಅಂತವಲ್ಲ, ಹೋಗಿ ತಗೊಳ್ಳೋದು. ಈ ತರ ಹಾಕೊಳ್ಳೋದೇ ಇಲ್ಲ, ಹಾಕೊಂಡೇ ಇಲ್ಲ. ಈ ತರ ಇದು 100 rupees ಇದೆಲ್ಲ. ಬಟ್ ಒಂದಿನಕ್ಕೂ ಯೂಸೇ ಮಾಡಿಲ್ಲ ಇದೆಲ್ಲ, ಹಾಗೆ ಇಟ್ಕೊಂಡಿದೀನಿ. ಆಮೇಲೆ ಪಾತ್ರೆಗಳು, ದೊಡ್ಡ ಪಾತ್ರೆಗಳು ಇರುತ್ತೆ. ಸೊ ಬ್ಯಾಗ್ ತೋರಿಸ್ತೀನಿ. ಕಿತ್ತೋಗಿದೆ ಬ್ಯಾಗ್ ಆಲ್ರೆಡಿ. ಸೈಡಿಗೆ ಹಾಕೊಳ್ಳೋದು. ಕರೆಕ್ಟಾಗಿ 1 ವರ್ಷ ಆಯ್ತು ಹಾಕೊಂಡಂತೂ. ಇದಂತೂ ಯೂಸ್ ಆಯ್ತು. ಎಲ್ಲಾ ಕಡೆ ಹಾಕೊಂಡ್ ಚೆನ್ನಾಗಿ ಓಡಾಡ್ದೆ. ಸೊ ಇದು ಕೂಡ 100 rupees. ಇದೊಂದ್ ಸ್ವಲ್ಪ ಬಿಟ್ಟೋಗಿದೆ. ಏನಿಲ್ಲ, 1 stitch ಹಾಕ್ಸ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ. ಸೊ ಕಮ್ಮಿ ಇರುತ್ತೆ. ಕಮ್ಮಿ ಅಂದ್ರೆ ಲಾಸ್ಟ್ ಇಯರ್ ನಮ್ಮ ಅಕ್ಕ, ನಾನು, ನನ್ನ ತಂಗಿ ಎಲ್ಲರೂ ಕೂಡ ಒಂದೊಂದು ಬ್ಯಾಗ್ ತಗೊಂಡಿದ್ವಿ 100 rupees ಕೊಟ್ಟಿ. ಚೆನ್ನಾಗಿತ್ತು ಪರ್ಸು, ಬ್ಯಾಗ್ ಎಲ್ಲ. ಇದು ಚೆನ್ನಾಗಿದೆ. 100 rupees ವರ್ತು. ಅಂದ್ರೆ ಇಲ್ಲೇ ಹಾಕೊಂಡ್ ಓಡಾಡಕ್ಕೆ
ಆರಾಮ್ಸೆ ತಗೊಬೋದು. ಸೊ ಇದನ್ನ ತಗೊಂಡಿದೆ. ಆಮೇಲೆ ಎಷ್ಟೊಂದು ಬೋಸಿಗಳು ಪಾತ್ರೆಗಳು ಅದೆಲ್ಲ ಚೆನ್ನಾಗಿರುತ್ತೆ. ಕ್ವಾಲಿಟಿನೇನು ಅಂತ ಏನು ಹೇಳ್ಕೊಳ್ಳೋಷ್ಟು ಏನಿದಿರಲ್ಲ, ಚೆನ್ನಾಗಿರುತ್ತೆ ಕ್ವಾಲಿಟಿನು. ಅದೆಲ್ಲ ಮೇಲ್ ಹಾಕಿದೀನಿ ಪಾತ್ರೆ ಎಲ್ಲ, ಅದೆಲ್ಲ ಆಗಲ್ಲ ತೋರ್ಸಕ್ಕೆ. ಎಲ್ಲ ಚೆನ್ನಾಗಿರುತ್ತೆ. ಅದೇ ರಶ್ ಇಲ್ಲ ಅಂದ್ರೆ ಸರಿ, ರಶ್ ಇದ್ರೆ ನಾವ್ ಹೋಗೋದೇ ಬೇಕಾಗಿಲ್ಲ, ಅವರೇ ತಳ್ಕೊಂಡ್ ಹೋಯ್ತಾರೆ. ಅದಕ್ಕೆ ಈ ಸಲ ರಶ್ ಇಲ್ದೇವಲ್ ಸಾಕು ಅಂತ ಅನ್ಕೊಂಡಿದೀನಿ ಈ ಸಲ. ಅಷ್ಟೇ ಗೈಸ್, ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟಿರುತ್ತೆ ಜನ. ಸಾಗರ ಜನಗಳು ಹೇಗಿರ್ತಾರೆ, ಎಷ್ಟ್ ಜನ ಇರ್ತಾರೆ ಅಪ್ಪ. ಬಟ್ ಈ ಮಕ್ಳಿಗೋಸ್ಕರ ಹೋಗ್ಬೇಕಷ್ಟೇನೆ. ಖುಷಿ ಒಂಥರ ಜಾತ್ರೆ ತರ ಇರುತ್ತೆ. ಹಳ್ಳಿ ಕಡೆ ಅಲ್ದಾನೆ ಸಿಟಿಲೂ ಕೂಡ ಈ ತರ ಎಲ್ಲ ನೋಡ್ಬೋದಲ್ಲ ಅಂತ. ಏನ್ ಸರ್ ಇವನಂತೂ ನನ್ನನ್ ಮಾತಾಡಕ್ ಬಿಡಲ್ಲ. ಇವ್ನು ತಗೊಳ್ಳಿ ಸರ್ ಮಾತಾಡಿ. ಕಳ್ಳೆಕಾಯಿ ಪರ್ಸಲ್ಲಿ ಗೇಮ್ ಎಲ್ಲ ಇರುತ್ತೆ. ಅವಾಗ ನಾವ್ ಆಟ ಆಡ್ಬೋದು. ಅಷ್ಟಣ್ಣ, ನಾನು, ಶಮಿತ್ ಅಣ್ಣ, ಚಿಕ್ಕ ಎಲ್ಲ ಆಟ ಆಡ್ಬೋದು. ಗೇಮ್ ಎಲ್ಲ ಹುಡ್ಗಿಲೆಲ್ಲ ಬಿಡಲ್ಲ, ಹುಡ್ಗ ಬಿಡ್ತಾರೆ. ಹುಡ್ಗಿರ್ನು ಬಿಡ್ತಾರೆ, ಎಲ್ಲಾರ್ನು ಬಿಡ್ತಾರೆ. ಹೋಗಿ ನೆನ್ನೆ ಹೋಗಿ ಆಟ ಆಡ್ಕೊಂಡ್ ಬರ್ತಾಳೆ ಚಿಕ್ಕು ಚಿಕ್ಕು ಎಲ್ಲ. ಹೌದಲ್ಲ ಸಾಯ ಚಿಕ್ಕಿ? ಹೌದು. ಹೌದಾ? ಸೊ ಈ ಗಾಯ್ಸ್ ನೋಡಿ, ನನ್ ತಂಗಿ ಬಿಸಿ. ನೆನೆ ಐಫೋನ್ ತಗೊಂಡ್ಬಿಟ್ಟಿದ್ದಾಳೆ, ಮುಟ್ಟ ಕೊಡ್ತಾ ಇಲ್ಲ ಫೋನ್. ಮುಟ್ಬೇಡಿ ಅಂತ. ಏನಕ್ಕಂದ್ರೆ ಐಫೋನ್ 16 ಅಷ್ಟೇ. ಇದೇನಕ್ಕಂದ್ರೆ ಸಾದಾ ಚಿಕ್ಕಿ ಕಲ್ಲಾಗಿದೆ. ಆಮೇಲೆ ಗೇಮ್ ಎಲ್ಲ ಆಡ್ಬಿಟ್ಟು ಅಷ್ಟಣ್ಣ ಬರ್ತದೆ. ಯಾವಾಗ ಬರೋದಂತ ಗೊತ್ತಿಲ್ಲ. ಅಪ್ಪ ಬರ್ತಾರ, ಚೆಕ್ ಮಾಡಿ ನೋಡ್ಬೇಕು. ಅಪ್ಪ ಬರ್ತಾರೆ, ಅದಕ್ಕೆ ವೇಟ್ ಮಾಡ್ತಾ ಇರೋದು ಅಪ್ಪನಿಗೋಸ್ಕರ. ಅಪ್ಪ ಬಂದ್ರೆ ಲೇಟ್ ಆಗುತ್ತೆ, ಏನ್ ಮಾಡೋದು? ಏನು ಮಾಡಂಗಿಲ್ಲ, ಲೇಟ್ ಆಗೇ ಹೋಗೋದು ಅಷ್ಟೇ ಗೈಸ್. ಅಲ್ಲಿ ಸಿಗೋಣ. ಹೇಗಿರುತ್ತೆ ಕಡ್ಲೆಕಾಯಿ ಪರಿಸ್ಥಿತಿ. ಯಾರ್ಯಾರು ಬಂದಿರಲ್ಲ ಎಲ್ಲ ಕೂಡ ಲಾಗ್ ನೋಡ್ಬಿಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಲಾಗ. ಪ್ಲೀಸ್ ನನ್ ಲಾಗ ನೋಡಿ ವಾಚ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾವಿಕ್ ಅವ್ರು ಬಂದಿದ್ದಾರೆ. ಚಾವಿಕ್, ನಿದ್ರೆ ಆಯ್ತು, ನಿದ್ರೆ ಆಯ್ತು ನಿಮ್ದು. ಎಲ್ಲಿಗೆ ಬಂದಿರೋದು ನೀವು? ಎಲ್ಲಿಗೆ ಬಂದಿರೋದು? ಇವಾಗ ನಿದ್ರೆ. ಚಾವಿ ಸೊ ಬಂದ್ವಿ. ತುಂಬಾ ರಶ್ ಇದೆ ಇಲ್ಲಿ. ಆಟೋ ನಮ್ಮನ್ನ ಅಲ್ಲೇ ಸ್ಟಾಪ್ ಮಾಡಿ ಅಲ್ಲೇ ಬಿಟ್ಟಾಯ್ತು. ಮೂರ್ತಿಯವ್ರು ಬಂದು ಅಲ್ಲೇ ವೇಟ್ ಮಾಡ್ತಾ ಇದ್ರು. ಸೊ ಇವಾಗ ಇಲ್ಲ ಸ್ವಲ್ಪ ಫ್ರೀ ಆಗಿದೆ. ಒಳಗಡೆ ಹೋಗ್ತಾ ಹೋಗ್ತಾ ಜಾಸ್ತಿ ಜನ ಇದ್ದಾರೆ ಅಂತ ಅನ್ಕೊಳ್ತೀನಿ. ಟೈಮ್ ಆಲೆ 9 ಗಂಟೆ ಆದ್ರೂನು ಜನ ಇನ್ನ ಜಾಸ್ತಿ ಇದ್ದಾರೆ. ಏನ್ ಜನ ಬನ್ನಿ ಇವಾಗ. ಜನ ನಾನು ಅದೇ ಅಂದ್ರೆ ಬಿದ್ದೋದೆ ಅನ್ಕೊಂಡೆ. ಜನ ಬೆಂಗಳೂರಲ್ಲಿ ಮಲಗದೇ ಇಲ್ಲ, ಸುಮ್ನೆ ಓಡಾಡ್ತಾ ಇರ್ತಾರೆ ಹೆಂಗ್ ಬೇಕಂಗೆ. ನಾವು ಓಡಾಡೋದೇ ಅವ್ರ ಜೊತೆ. ಬೆಂಗಳೂರಲ್ಲಿ ನಿದ್ದೆ ಕಮ್ಮಿ ಆಕ್ಚುಲಿ. ಒಂದ್ 5 hours ನಿದ್ದೆ ಮಾಡಿದ್ರೆ ಅಷ್ಟೇ. ಬೆಂಗಳೂರು ಮುಗೀತು. ಇಲ್ಲೆಲ್ಲ ಫ್ರೀ ಆಗಿದೆ. ಸೊ ಒಳಗಡೆ ಹೋಗಿ ನೋಡ್ಬೇಕು ಎಷ್ಟು ರಶ್ ಇರುತ್ತೆ ಅಂತ. ಹೋಗ್ತಾ ಇದೀವಿ. ನಾನು ಬ್ಯಾಗ್ ಹಾಕೊಂಡು, ಈ ಬ್ಯಾಗ್ ತಳ್ದೇವ್ರ ಸಾಕು, ನನ್ನ ತಳ್ಕೊಂಡು ಹೋದೇವ್ರ ಸಾಕು. ಮಾಸ್ಕ್ ಹಾಕೊಂಡ್ ಬರ್ಬೇಕಾಯ್ತು ಗೈಸ್. ಏನ್ ಗೊತ್ತಾ, ನನ್ನನ್ನೆಲ್ಲ ಪತ್ತೆ ಮಾಡಿ ಆಮೇಲೆ ಸೆಲ್ಫಿ ಅನ್ಬಿಟ್ರೆ ಅದಕ್ಕೆ ಮಾಸ್ಕ್ ಹಾಕೊಂಡ್ ಬರ್ಬೇಕಾಗಿ ಮಾಸ್ಕ್ ಹಾಕಿಲ್ಲ. ಹಂಗ ಅನ್ಕೊಂಬೇಡಿ, ತುಂಬಾ ಡಸ್ಟ್ ಇರುತ್ತೆ, ಹೋಗ್ತಾ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮಾಸ್ಕ್ ಹಾಕ್ಬೇಕು. ಸೊ ಇಲ್ಲಿ ಒಂದ್ ರೋಡ್ ಬಂದ್ವಿ. ಇಲ್ಲಿ ನೋಡಿ ಈ ತರ ಗೇಮ್ಸ್ ಆಡೋದು, ರಿಂಗ್ ಹಾಕೋದು. ಆ ರಿಂಗೋಗಂತೂ ಬೀಳಲ್ಲ, ಆದ್ರೂ ಜನ ಬಿಡಲ್ಲ. ರಿಂಗ್ ಹಾಕಿ ಇದ್ ಮಾಡ್ತಾರೆ. ನಾನು ಲಾಗ್ ಮಾಡ್ಕೊಂಡಿದ್ರೆ ಇಲ್ಲೇ ಇರ್ಬೇಕಾಗುತ್ತೆ, ಮುಂದೆ ಹೋಗಕ್ಕಾಗಲ್ಲ. ಎಲ್ಲೆಲ್ಲೋ ಕಡ್ಲೆಕಾಯಿ ಎಲ್ಲೆಲ್ಲೂ ಏನೇನ್ ಬೇಕು ಎಲ್ಲ ತಗೊಬೋದು. ಎಲ್ಲ ಕಮ್ಮಿ ಪ್ರೈಸ್ ಇರುತ್ತೆ. ಪಾನಿಪುರಿ, ಕಾರ್ಗಳು ಎಲ್ಲ ಇದೆ. ನಮ್ ಮುಜ್ಜು ನೋಡ್ತಾವ್ನೆ ಏನ್ ಹಾಕೊಂಡ್ಬಿಡ್ಲಿ, ನಾನ್ ಏನಾದ್ರು ತಗೊಬೇಕಲ್ಲ, ಏನ್ ಹಾಕೊಳ್ಳಿ ನಾನು ಅಂತ. ವಾವ್, ಇಲ್ಲಿ ಚೆನ್ನಾಗಿದೆ ಇದೆಲ್ಲ, ಇದು ಸಖತ್ತಾಗಿದೆ.
ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲೋಗೋದು ಇವನ್ ಎತ್ಕೊಂಡಿದ್ದಾರೆ ಜನದಲ್ಲಿ ನಡಿಯಕ್ ಆಗಲ್ಲ ಅಂತ. ಬ್ಲೌಸ್ಗಳು, ತರಾವರಿ ಬ್ಲೌಸ್ಗಳು, ಜನವೋ ಜನ. ಎಲ್ಲ ಇಲ್ಲಿ ಏನೇನ್ ಬೇಕ್ ಎಲ್ಲ. ಆಹಾ, ಎಣ್ಣೆ ಕರ್ದಿರೋ ಎಣ್ಣೆ, ಹೊಗೆ. ಒಂದ್ ನಿಮಿಷ. ಏನು ಗೈಸ್, ಇಲ್ಲಿ ಇರೋದು ಎಷ್ಟು ಜನ ಗೊತ್ತಾ? ಇಲ್ಲಿ ಹಿಂದೆ ಎಲ್ಲ ಜನವೋ ಜನ. ಇದು ದೊಡ್ಡ ಟಾಸ್ಕ್. ನಾವಿಲ್ಲಿ ದಾಟದು, ಇಲ್ಲಿ ಇರೋದು. ಸೊ ನೋಡಿ, ತಳ್ಳ ಹಾಕ್ತಾರೆ. ದಯವಿಟ್ಟು ತಳ್ಳಬೇಡಿ, ನಿಧಾನವಾಗಿ ಚಲಿಸಿ. ಎಲ್ಲರೂ ತಳ್ತಾ ಇದ್ದಾರೆ, ಆದ್ರೂ ನಾವು ಬಿಡ್ತಾ ಇಲ್ಲ. ಹೋಗ್ತಾ ಇದೀವಿ ನಾವು ದಬಾಯಿಸಿ. ಅವ್ರು ನಮ್ಮನ್ನ ತಳ್ತಾ ಇದಾರ, ನಾವಿಲ್ಲಿ ಹೋಗ್ತಾ ಇರೋದು ಹಿಂಗೆ. ಸೊ ನಮ್ಮ ಹಿಂದೆ ಬನ್ನಿ, ನಾವು ಕರ್ಕೊಂಡು ಹೋಗ್ತೀವಿ, ನಿಮಗೆ ಮಾರ್ಗ ತೋರಿಸ್ತೀವಿ. ಮನುಷ್ಯ ಬರೋದೇ ಕಷ್ಟ, ಅದರಲ್ಲಿ ನಾಯಿ ಮರಿ ಕರ್ಕೊಂಡು, ನಾಯಿ ಮರಿ ಕರ್ಕೊಂಡು ಬರ್ತಾ ಇದ್ದಾರೆ. ಗೈಸ್, ಇವ್ರು ನನ್ನ ನೋಡಿಬಿಟ್ಟು, ಅಕ್ಕ ನೀವು ರೀಲ್ಸ್ ಮಾಡ್ತೀರಲ್ವ ಅಕ್ಕ ಅಂತ ಕೇಳಿದ್ರು. ಹೌದು ಅಂತ ಅಂದೆ. ಹೌದಕ್ಕ, ನಿಮ್ಮನ್ನು ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀವಿ, ಚೆನ್ನಾಗಿ ಮಾಡ್ತೀರಕ್ಕ ನೀವು ಅಂತ ಹೇಳಿದ್ರು. ಎಷ್ಟು ಖುಷಿ ಆಯಿತು ಅಂದರೆ, ಅಷ್ಟು ಜನಗಳ ಮಧ್ಯದಲ್ಲಿ ಅಕ್ಕ ನೀವು ರೀಲ್ಸ್ ಮಾಡ್ತೀರಾ ಅಕ್ಕ ಅಂತ ಕೇಳಿದ ತಕ್ಷಣ ನನಗೆ ಒಂದು ನಿಮಿಷ ಶಾಕ್ ಆಯಿತು, ಯಾರು ಇವರು ಅಂತ. ಬಟ್ ಆಮೇಲಂತೂ ಯಪ್ಪ ಗುರು, ಎಲ್ಲಾದರೂ ಒಬ್ಬರು ಸಿಕ್ಕಿ ನಮ್ಮನ್ನು ಮಾತಾಡ್ಸ್ತಾರಲ್ಲ ಅಂತ ಸಿಕ್ಕಾಬಿಟ್ಟೆ ಖುಷಿಯಾಗೋಯ್ತು. ಇನ್ನು ಇಲ್ಲಿನ ಜನ ನೋಡಿ ನಾವು ಪೋಷಿಗೆ ಭಯ ಪಟ್ಕೊಂಡು ಯಾವ ಗೇಮು ಆಡಲಿಲ್ಲ. ಇದು ಒಂದು ಆಡ್ದ ಅಷ್ಟೇ. ಇನ್ನು ಯಾವ ತುಂಬ ಗೇಮ್ಸ್ ಇದೋ, ಬಟ್ ಅವ್ನಿಗೆ ಯಾವ ಗೇಮ್ ಆಡೋಕ್ಕೂ ಇಷ್ಟ ಆಗಲಿಲ್ಲ. ಫಸ್ಟ್ ಇಲ್ಲಿಂದ ಹೋಗೋಣ ಅಂತ ಹೇಳ್ತಿದ್ದ. ಶಮಿತ್ ಆಟ ಆಡ್ತಾ ಇರೋದ್ರಿಂದ ನಾವು ವೆಯ್ಟ್ ಮಾಡ್ತಿದ್ವಿ. ಪೋಷಿತ್ ಆಡಿದ್ದು ಇದು ಒಂದೇ ಗೇಮು. ನೀವೆಲ್ರೂ ಹಾಯ್. ಅವಾಗ್ಲೇ ಬಂದ್ವಿ, ಸುಮ್ಮನಿಲ್ಲೇ ಇದ್ದೀವಿ ಅವಾಗ್ಲಿಂದ, ಓಡಾಡಿಲ್ಲ. ಅಜ್ಜಿ ಅಲ್ಲ ಅಪ್ಪ ಸಿಕ್ಕಾಬಟ್ಟೆ ದುಡ್ಡು ಆಗ್ತಿಲ್ಲ. ಎಲ್ಲರೂ ಜಾಗ ಬಿಡಿ ಆಗ್ತಿಲ್ಲ. ನಾನೇನು ಆಡೋದೇ ಇಲ್ಲ. ಅವನೇನು ಆಡ್ತಾ ಇಲ್ಲ, ಅವನು ಎದ್ರುಕೊಂಡು ಒಬ್ಳೆ ಬಂದೇನೆ. ಇಲ್ಲಿ ಬಂದು ಕುತ್ಕೊಂಡ್ವಿ. ಎಲ್ಲಿ? ಇಲ್ಲಿ ಬಂದು ಕುತ್ಕೊಂಡ್ವಿ. ಅಲ್ಲಿ ಆಡ್ತಾ ಇದಾರೆ ಮಕ್ಳೆಲ್ಲ. ಶಮಿತ್ ಒಬ್ಬ ಆಡ್ತಿದ್ದಾನೆ ಅಷ್ಟೇ. ಇವನು ಹೋಗ್ಲಿಲ್ಲ ಆಟ ಆಡೋದಿಕ್ಕೆ. ಇವರು ನಾವು ಬರೀ ಯಪ್ಪ. ಇಲ್ಲಿ ಎಷ್ಟು ಫ್ರೀ ಆಗಿದೆ, ಜನ ಅಲ್ಲೇ ಮುಗಿ ಬೀಳ್ತಾ ಇದಾರಪ್ಪ. ಬಂದಿಲ್ಲ, ಆರಾಮ್ಸೆ ಕುತ್ಕೊಳ್ಳೋಣ, ತಣ್ಣಗಿದೆ ಇಲ್ಲಿ. ಇಲ್ಲ, ಅಲ್ಲಲ್ಲೇ ಜನ ಅಲ್ಲಲ್ಲೇ ಮುಗಿ ಬೀಳ್ದಿ ಧೂಳು ಎಬ್ಬಿಸ್ತಾ ಇದಾರೆ ಅಲ್ಲಿ. ಅಂದ್ರೆ ಹುಡುಗರುಗಳು ಜಾಸ್ತಿ, ಅದ್ರಿಂದ ಧೂಳು. ಅಲ್ಲೆಲ್ಲ ಫ್ರೀ ಆಗಿದೆ, ಕುತ್ಕೊಬೋದು ಇಲ್ಲಿ ಬಂದು.
ಇಲ್ಲೆಲ್ಲ ಚೆನ್ನಾಗಿದೆ. ಅಪ್ಪ ಬರೋಷ್ಟ್ರಲ್ಲೇ ಸುಸ್ತಾಗೋಯ್ತು. ಶಮಿತ್ ಬೇಡ ಅಂದ್ರೂ ಹೋದಾಗ ಇನ್ನ ಒಂದೆರಡು ಗೇಮ್ಸ್ ಆಡ್ಕೊಂಡ್ ಬರ್ತೀನಿ ಅಂತ ಸರಿ ಅನ್ಬಿಟ್ಟು ಆಡ್ಲಿ, ಏನ್ ಮಕ್ಳಲ್ವಾ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬಂದು ಕೂತಿದೀವಿ. ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಹೋಗ್ಬೇಕು, ಸುಸ್ತಾಗೋಯ್ತು. ನೋಡಿ ಇಲ್ಲಿ ಸ್ಲಿಪ್ಪರು ಬ್ಲ್ಯಾಕ್ ಕಲರ್ ಇದ್ದಿ ಸ್ಲಿಪ್ಪರು ಯಾವ ಕಲರ್ ಆಗಿದೆ ಅಂದ್ರೆ ಅಯ್ಯಪ್ಪ, ನಾನಿವಾಗ ಕಾಲ್ ನೋಡ್ಕೊಂಡು ಏನ್ ಹಿಂಗ್ ಕಾಣಿಸ್ತಾ ಇದೆ ಅಂತ. ನೀವು ಹೋಗುವಂತ ಕಾಲ್ ಯಾವಾಗ ಆಗಿದೆ, ಸ್ಲಿಪ್ಪರ್ ಯಾವ ಕಲರ್ ಆಗಿದೆ ನೋಡಿ. ಇನ್ನು ಎಷ್ಟು ಧೂಳು ಇರ್ಬೋದು ಇಲ್ಲಿ. ಪಾತ್ರೆಗಳು ಚಿಕ್ಕ ಚಿಕ್ಕ ಪಾತ್ರೆಗಳು, ಬಾಂಡ್ಲಿ. ಎಷ್ಟು ವರ್ಷದ್ದು? ಹೌದಾ, ಸ್ಕೂಲಲ್ಲೇ ಹಾಕ್ತಾರೆ. ಓಕೆ, ನಾವು ಹೊರಡ್ತೀವಿ. ಬಾಯ್ 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 ಬಾಯ್. ಯಶು ಬಾಯ್, ರಶ್ಮಿ ಬಾಯ್, ಅಮ್ಮು ಬಾಯ್, ಗಗನ ಬಾಯ್, ಬಾಯ್ ಬಾಯ್ ಎಲ್ಲರೂ ಬಾಯ್ ಬಾಯ್. ಅನ್ಶಿತ್ ಬಾರೆ ಮನೆಗೆ. ನೋಡ್ತೀನಿ ಯಾವಾಗ ಬರ್ತೀಯ ಅಂತ. ಥ್ಯಾಂಕ್ ಯು ಸೋ ಮಚ್. ಒಂದ್ಸಲ ಹೇಳ್ಬಿಡಿ ನಮ್ಮ ಬ್ಲಾಗ್ ನೋಡ್ತಾರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಬಾಗೋದು ಜಸ್ಟ್ ಪಾಸ್ ಆಗಿ ಮೊನ್ನೆ ಬಂದಿದ್ವಿ, ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಬಂದಿದ್ವಿ. ಗೈಸ್ ಇಷ್ಟೊತ್ತಾಯಿತು ಬರೋಷ್ಟರಲ್ಲಿ. ಚಳಿ ಬೇರೆ ಹೆವಿ ಚಳಿ ಇತ್ತು. ಇವಾಗ ಬಂದ್ವಿ ಮನೆಗೆ. ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಗುಡ್ ನೈಟ್. ಏನು ಮಗನೇ, ಹೇಳು ಮಗನೇ, ಏನಾರು ಹೇಳ್ತೀರಾ ನೀವು? ಏನಾರು ಇದೆಯಾ ಹೇಳೋದಕ್ಕೆ? ಏನು ಹೇಳುವಾ? ಸರಿ, ಓಕೆ. ಗುಡ್ ನೈಟ್ ಹೇಳೋದಾರು. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್.